ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಶೇಂಗಾ ಉಂಡೆ ಹೆಂಗೆ ಮಾಡೋದಂತ ಹೇಳ್ಕೊಡ್ತೀನಿ. ಒಂದು ಪಾತ್ರೆಗೆ ಅರ್ಧ ಕೆ.ಜಿ ಶೇಂಗಾ ಕಾಳನ್ನ ತೊಗೊಂಡು ಚೆನ್ನಾಗಿ ಹುರ್ಕೊಳ್ಬೇಕು. ಇದನ್ನು ನಾವು ನೋಡಿ, ನಾನು ಅರ್ಧ ಕೆ.ಜಿ ಶೇಂಗಾ ಕಾಳನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನಾನು ಈಗ ಗ್ಯಾಸ್ ಫ್ಲೇಮ್ನ ಜೋರನ್ನ ಇಟ್ಟಿದ್ದೀನಿ. ಈಗ ನೋಡಿ ಚೆನ್ನಾಗಿ ಹುರಿದಿದೆ ಇದು. ಈಗ ಹುರಿತಾ ಇದೆ ಅನ್ನುವಾಗ ನಾವು ಸ್ವಲ್ಪ ಇದನ್ನು ಮೀಡಿಯಮ್ ಉರಿಗೆ ತೊಗೊಂಬರ್ಬೇಕು. ನೋಡಿ, ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರಿದ್ಕೊಳ್ಬೇಕು. ನೋಡಿ, ಈಗ ಕಲರ್ ಚೇಂಜ್ ಆಗ್ತಾ ಇದೆ ಅನ್ನುವಾಗ ಇನ್ನೂ ಸ್ವಲ್ಪ ಒಂದು 5 ಮಿನಿಟು ಕಡಿಮೆ ಉರಿಯಲ್ಲಿ ಹುರಿದ್ಕೊಳ್ಬೇಕು. ನೋಡಿ, ಶಪ್ಪೆ ಈಗ ಬಿಡಿಸ್ತಾ ಇದೆ, ಚೆನ್ನಾಗಿ ಹುರಿದಿದೆ ಎಂದರ್ಥ. ಯಾವಾಗಲೂ ಹಸಿ ಕಾಳನ್ನೇ ಹಿಂಗೆ ಒಡ್ಕೊಳ್ಳಿಕ್ಕೆ ಹೋಗಬಾರ್ದು. ಇದು ನೋಡಿ ಚೆನ್ನಾಗಿ ಹುರಿದಿದೆ. ಈಗ ಇದನ್ನು ನಾನು ಸ್ವಲ್ಪ ಆರ್ಲಿಕ್ಕಿಟ್ಟು ಉಗುರು ಬೆಚ್ಚಿರುವಾಗನ ಈ ಥರ ಶೇಂಗಾ ಕಾಳನ್ನ ಒಡ್ಕೊಂಡು ಅದ್ರ ಶಪ್ಪಿ ತಕ್ಕೋಬೇಕು, ಬೇರೆ ಬೇರೆ ಮಾಡ್ಕೊಳ್ಬೇಕು. ಈ ಥರ ನೋಡಿ ಚೆನ್ನಾಗಿ ಹುರಿದಿದೆ ಇದು. ಈಗ ಶೇಂಗಾ ಕಾಳನ್ನ ಒಂದು ಮರಕ್ಕೆ ಹಾಕಿ ಕೆರ್ಕೊಂಬರ್ತೀನಿ. ಕ್ಲೀನಂಗೆ ಸ್ವಚ್ಛ ಮಾಡ್ಕೊಂಬರ್ತೀನಿ. ಇನ್ನೂ ಸ್ವಲ್ಪ ಶಪ್ಪೆಗಳನ್ನ ನಾನು ಮರಕ್ಕೆ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡ್ಕೊತಿದ್ದೀನಿ. ನೋಡಿ, ಶೇಂಗಾ ಬೇಳೆ ರೆಡಿ ಆಯಿತು. ಇದು ಇದಕ್ಕೇ ನಾನು ಅರ್ಧ ಕೆ.ಜಿ ಬೆಲ್ಲನ ತೊಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊಳ್ಬೇಕು. ಉಂಡೆ ಇದ್ದರೆ ಬೇಗ ಕಾಯಲ್ಲ, ಪಾಕ ಬೇಗ ಕಾಯಲ್ಲ ಅಂಥೇಳಿ ಈ ಥರ ಬಟ್ಟೆ ಒಳಗೆ ಇಟ್ಕೊಂಡು ಜಜ್ಕೊಳ್ಳೋರು ಜಜ್ಕೊಳ್ಳಿ, ಕುಟ್ಕೊಳ್ಬೋದು. ಬೆಲ್ಲನ ಪುಡಿ ಮಾಡ್ಕೊಳ್ಬೋದು. ನಾನು ಚಾಕುಲನ್ನೇ ಕಟ್ ಮಾಡ್ಕೊಳ್ತೀನಿ. ಏನಿಲ್ಲ, 2 ಮಿನಿಟಿಗೆ ಅಂದರೆ ರೆಡಿ ಆಗುತ್ತೆ. ಬೇಳೆನೂ ರೆಡಿ ಇದೆ. ಈಗ ನೋಡಿ, ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ ಬೆಲ್ಲ ಹಾಕೋತಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಸ್ವಲ್ಪ ಒಂದು 4 ಸ್ಪೂನ್ ಅಥವಾ ಅಷ್ಟೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ನೋಡಿ, ಉಂಡೆ ಬೆಲ್ಲ ಹಾಗೆ ಇದೆ, ಅದಕ್ಕೆ ಕಟ್ ಮಾಡ್ಕೊಳ್ಬೇಕು. ಇಲ್ಲರಕ್ಕೆ ಬಟ್ಟೆಯಲ್ಲಿ ಹಾಕ್ಕೊಂಡು ಜಜ್ಕೊಂಡ್ರೂ ಬರುತ್ತೆ. ನೋಡಿ, ಪಾಕ ರೆಡಿ ಆಗ್ತಾ ಇದೆ. ಈಗ ಉಂಡೆ ಬೆಲ್ಲ ಎಲ್ಲ ಕರಗಲಿ ತೋರಿಸ್ತೀನಿ ಪಾಕ. ನೋಡಿ, ಈ ಥರ ಬಿಳಿ ನೊರೆ ಬರ್ತಾ ಇದೆ. ಈಗ ಈ ನೊರೆ ಬರ್ತಾ ಇದೆ ಅಂದರೆ ಇನ್ನೂ ತಿಳು ಪಾಕ ಇದೆ ಎಂದರ್ಥ. ಹೈ ಫ್ಲೇಮಲ್ಲೇ ಪಾಕನ ಮಾಡ್ಕೋಬೇಕು ನಾವು. ಬೆಲ್ಲ ಕರಗಿದೆ ಈಗ. ಈಗ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದು ಒಂದೆಳೆ ಪಾಕ, ಇದು ಅಂದರೆ ತಿಳು ಪಾಕ. ಇದು ಈಗ ನಾವು ಶೇಂಗಾ ಪೌಡ್ರ್ ಮಾಡ್ತೀವಲ್ಲ, ಅದು ಮಾಡಲಿಕ್ಕೆ ಚೆನ್ನಾಗಿರತ್ತೆ. ನಮಗಿನ್ನೂ ಗಟ್ಟಿ ಬೇಕು. ಇದು ಶೇಂಗಾ ಬೇಳೆ ಇದೆಯಲ್ಲ, ಅದಕ್ಕೆ ನೋಡಿ, ಇದು ನೀರಲ್ಲಿ ಜಾರತ್ತೆ, ಇದು ಗಂಟು ಆಗಲ್ಲ. ನಾನು ಇನ್ನೊಂದು ಸ್ವಲ್ಪ ಕುದಿಸಿ ಇನ್ನೊಂದು ಸ್ವಲ್ಪ ತೋರಿಸ್ತೀನಿ. ನೋಡಿ, ಈಗ ನಾನು ನೋಡಿ ಪಾಕ ಗೋಲ್ಡನ್ ಕಲರ್ ಆದರೆ ಈ ಥರ ಒಂದು ಚಿಕ್ಕ ಗೋಲಿ ಥರ ಬಂದರೆ ಪಾಕ ರೆಡಿ. ನೋಡಿ, ಇದು ಒಂದು ಗೋಲಿ ಥರ ಆಗಿದೆ, ಈಗ ಗಟ್ಟಿಯಾಗಿದೆ. ನೋಡಿ, ಈ ಥರ ಗೋಲ್ಡನ್ ಕಲರ್ ಆಗಬೇಕು. ಇದಕ್ಕೇ ನಾವು ಶೇಂಗಾ ಕಾಳು ಹಾಕೊಂಡು ಚೆನ್ನಾಗಿ ಒಂದು 30 ಸೆಕೆಂಡ ಮಿಕ್ಸ್ ಮಾಡಬೇಕು. ಇದನ್ನು ನಾವು ಅದರಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಬೇಕು ನಾವೀಗ. ಯಾಕಂದರೆ ಶೇಂಗಾ ಬ್ಯಾಳಿ ಬೇಗ ಇದಕ್ಕೆ ಅಂಟ್ಕೋದಿಲ್ಲ ಬೆಲ್ಲಕ್ಕೆ ಅಂಥೇಳಿ. ಇದು ಪಾಕ ಸರಿಯಾಗಿದೆ. ಪಾಕ ನೋಡ್ಕೊಂಡು ಮಾಡ್ಕೊಳ್ಬೇಕು. ಪಾಕ ಚೆನ್ನಾಗಿದ್ದರೆ ಶೇಂಗಾ ಬೇಳೆ ಉಂಡೆ ಚೆನ್ನಾಗಿ ಬರುತ್ತೆ. 30 ಸೆಕೆಂಡು ನಾನು ಅದರಲ್ಲೇ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಗ್ಯಾಸ್ ಆಫ್ ಮಾಡಿದೆ. ಈಗ ಇದನ್ನು ನಾನು ಕೆಳಗಡೆ ಇಟ್ಕೊಂಡು ಉಂಡೆ ಕಟ್ಟೋದು ಹೆಂಗಂತೇಳಿ ತೋರಿಸ್ತೀನಿ. ಕೈಗೆ ಸ್ವಲ್ಪ ತುಪ್ಪ ಅಥವಾ ನೀರು ಹಚ್ಕೊಂಡು ಉಂಡೆಗಳನ್ನ ಕಟ್ಕೋಬೋದು. ನಿಮಗೆ ಯಾವ ಸೈಜ್ ಬೇಕಲ್ಲ ಆ ಸೈಜು ಉಂಡೆಗಳನ್ನ ಕಟ್ಕೋಬೋದು. ನೋಡಿ, ಈಗ ಚೆನ್ನಾಗಾಗಿದೆ. ಇದು ಇನ್ನೂ ಗಟ್ಟಿ ಆಗತ್ತೆ. ಪಟಾಪಟ್ ಅಂಥೇಳಿ ಬಿಸಿ ಇರುವಾಗಲೇ ಕಟ್ಟಬೇಕು ಉಂಡೆನ. ಇದು ದಪ್ಪ ಬೇಳೆ ಇರೋದ್ರಿಂದ ಬೆಲ್ಲ ಬೇಗ ಅಂಟೋದಿಲ್ಲ. ನೋಡಿ, ಸ್ವಲ್ಪ ತುಪ್ಪ ಹಾಕ್ಕೊಂಡು, ಬಿಸಿ ಏನು ಹತ್ತಲ್ಲ ಅಷ್ಟೊಂದು. ಸ್ವಲ್ಪ ಹಿಂಗೆ ಒತ್ಕೊಂಡು ಉಂಡೆನ ರೌಂಡ್ ಮಾಡಿ ಕಟ್ಟಬೇಕು. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕಟ್ಕೊಳ್ಳಿ. ನೋಡಿ, ಚೆನ್ನಾಗಿ ಬಿಸಿ ಶೇಂಗಾ ಬೇಳೆ ಉಂಡೆ
ರೆಡಿ ಆಗ್ತಾ ಇದೆ. ನಿಮಗೆ ಕೈ ಸುಡತ್ತೆ ಅಂದರೆ ಈ ಥರ ಸಾಂಬಾರು ಸ್ಪೂನ್ ಒಳಗೆ ಹಾಕಿ ಸ್ವಲ್ಪ ಈ ಥರ ತಗೋಬೋದು. ಅಂಗೈಯೆಲ್ಲ ಸುಡತ್ತೆ ಅಂದರೆ ಸಾಂಬಾರು ನಾನು ಕೈಯಲ್ಲಿ ಕಟ್ತೀನಿ, ಆದರೂ ನಿಮಗೆ ಅದನ್ನೊಂದು ಟಿಪ್ಸ್ ಹೇಳಿದೆ. ಯಾರು ಹೊಸವಾಗಿ ಉಂಡೆ ಕಟ್ತಾಯಿದ್ರೆ ಈ ಥರ ಮಾಡ್ಕೊಳ್ಳಿ. ನೋಡಿ ಸ್ವಲ್ಪ ಸ್ವಲ್ಪ ಕೆಳಗಡೆ ಉಳಿದಿರುತ್ತೆ, ಅದನ್ನೇ ಒಲೆ ಮೇಲೆ ಇಟ್ಕೊಂಡು ನೀವು ಕಾಸ್ಕೊಳ್ಬೋದು. ನಾನು ಎಲ್ಲ ಉಂಡೆ ರೆಡಿ ಆಯಿತು. ಅರ್ಧ ಕೆ ಜಿಗೆ ಒಂದು 20 ಉಂಡೆ ಆಗಿದೆ ಇದು. ಬಿಸಿ ಬಿಸಿ ಶೇಂಗಾ ಉಂಡೆ ರೆಡಿ. ಥ್ಯಾಂಕ್ ಯು.